ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಮಕರ ರಾಶಿಯ ಮಾರ್ಚ್ ತಿಂಗಳ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ. 2019 ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳಿನ ಫಲಗೋಚಾರಗಳು. ಶನಿಯು ಮಕರ ರಾಶಿಗೆ ಅಧಿಪತಿಯಾಗಿರೋದ್ರಿಂದ ಈ ಮಾಸದಲ್ಲಿ ಉತ್ತಮವಾದಂತಹ ಧನಲಾಭವನ್ನು ಕಾಣಲಿದ್ದೀರಿ. ವ್ಯವಹಾರದಲ್ಲಿ ಅಭಿವೃದ್ಧಿ, ಅಂದುಕೊಂಡಂತಹ ಕಾರ್ಯ ಕೆಲಸಗಳು ಅತಿ ಸುಲಭವಾಗಿ ನೆರವೇರುತ್ತದೆ. ಪ್ರತಿ ಕೆಲಸಗಳನ್ನು ಜಾಣತನದಿಂದ ಪೂರ್ತಿ ಮಾಡುತ್ತೀರಿ. ಆದಾಯಕ್ಕಿಂತ ಖರ್ಚುಗಳೇ ಹೆಚ್ಚು. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತದೆ. ಮನೆಯಲ್ಲಿ ಸಂತೋಷದಿಂದ ಸಮಯವನ್ನು ಕಳೆಯುತ್ತೀರಿ. ಸರ್ಕಾರಿ ಉದ್ಯೋಗದವರು ಆಕಸ್ಮಿಕ ಶುಭ ಸುದ್ದಿಯನ್ನು ಕೇಳುತ್ತೀರಿ. ಇದರಿಂದ ತುಂಬ ಸಂತೋಷವಾಗಿ ಇರುತ್ತೀರಿ. ಹೊಸ ವ್ಯಕ್ತಿಯ ಪರಿಚಯದಿಂದ ಶುಭವಾಗುತ್ತದೆ. ಬಂಧು ಮಿತ್ರರು ಹಾಗೂ ಸ್ನೇಹಿತರನ್ನು ಭೇಟಿಯಾಗುತ್ತೀರಿ ಮತ್ತು ಅವರ ಜೊತೆ ಔತಣಕೂಟದಲ್ಲಿ ಭಾಗಿಯಾಗುತ್ತೀರಿ. ಆರೋಗ್ಯವು ಚೆನ್ನಾಗಿರುತ್ತದೆ. ಆತ್ಮವಿಶ್ವಾಸದಿಂದ ಮುಂದೆ ಸಾಗುತ್ತೀರಿ. ದೂರ ಪ್ರಯಾಣ ಮಾಡುತ್ತೀರಿ. ಇದರಿಂದ ತುಂಬ ಸಂತೋಷದಿಂದ ಇರುತ್ತೀರಿ. ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ ಅನುಕೂಲವಾಗಿರುತ್ತದೆ. ಬಾಳ ಸಂಗಾತಿಯ ಜೊತೆ ಸಂತೋಷದಿಂದ ಸಮಯವನ್ನು ಕಳೆಯುತ್ತೀರಿ. ಸ್ತ್ರೀಯರಿಗೆ ಲಾಭದಾಯಕ. ಭವಿಷ್ಯ ಹಾಗೂ ಪ್ರಣಾಳಿಕೆಗಳಿಗೆ ಒಳ್ಳೆಯ ಅನುಕೂಲವಾದ ಮಾಸ. ಈ ಮಾರ್ಚ್ನಲ್ಲಿ ಶನಿಯ ಪ್ರಭಾವ ಇರುವುದರಿಂದ ಅತ್ಯಂತ ಶುಭಯೋಗ ಹಾಗೂ ರಾಜಯೋಗ ಹಾಗೂ ಮಕರ ರಾಶಿಯವರಿಗೆ ಈ ಮಾಸದಲ್ಲಿ ಅತ್ಯಂತ ಪ್ರಬಲವಾದಂತಹ ಯೋಗ. ಶತ್ರುಗಳು ಯಾರೇ ಇದ್ದರೂ ಕೂಡ ಅವರಿಂದ ಜಯವನ್ನು ಸಾಧಿಸುತ್ತೀರಿ. ಪ್ರತಿಭೆಗೆ ತಕ್ಕ ಪ್ರತಿಫಲ ದೊರೆಯುತ್ತದೆ. ಕೋರ್ಟ್ ವ್ಯವಹಾರಗಳಲ್ಲಿ ಅನುಕೂಲವಾಗಿರುತ್ತದೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗಿ ಹಾಗೂ ಚೆನ್ನಾಗಿ ಓದುತ್ತೀರಿ. ಎಲ್ಲ ವಿಷಯಗಳಲ್ಲಿ ಜಯವನ್ನು ಕಾಣುತ್ತೀರಿ. ಕೃಷಿ, ಪ್ರಯಾಣ ಹಾಗೂ ಪ್ರಯತ್ನವನ್ನು ಮಾಡುತ್ತಿರುವವರಲ್ಲಿ ಮೊದಲಿಗೆ ಸ್ವಲ್ಪ ಅನಾನುಕೂಲ ಆದರೂ ಕೊನೆಯಲ್ಲಿ ಮಾತ್ರ ನಿಮ್ಮ ಪ್ರಯತ್ನವು ಅನುಕೂಲವಾಗಿ ನೆರವೇರುತ್ತದೆ. ಗೌರವವು ಹೆಚ್ಚಾಗುತ್ತದೆ. ವ್ಯಾಪಾರಿಗಳಿಗೆ ಅನುಕೂಲವಾಗಿರುತ್ತದೆ. ಋಣಬಾಧೆ ಹೆಚ್ಚಾಗುವ ಅವಕಾಶಗಳು ಗೋಚರಿಸುತ್ತದೆ. ಮನೋಲ್ಲಾಸದಿಂದ ಇರುತ್ತೀರಿ. ನೂತನ ಕಾರ್ಯಗಳನ್ನು ಪ್ರಾರಂಭವನ್ನು ಮಾಡುತ್ತೀರಿ. ಅದು 15 ಹಾಗೂ 16ನೇ ತಾರೀಕಿನಲ್ಲಿ ಈ ಫಲಗಳು ಗೋಚರಿಸುತ್ತದೆ. ಪ್ರತಿ ಮಂಗಳವಾರ ಕಪ್ಪು ಹಸುವಿಗೆ ಪೂಜೆಯನ್ನು ಮಾಡುವುದರಿಂದ ಒಳ್ಳೆಯ ಫಲಗಳನ್ನು ಕಾಣಬಹುದು. ಹಾಗೂ ಪ್ರತಿ ಶನಿವಾರದಂದು ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷವಾದಂತಹ ನೈವೇದ್ಯವನ್ನು ಮಾಡಿ ಹಾಗೂ ಪೂಜೆ ಅನುಷ್ಠಾನಗಳನ್ನೆಲ್ಲ ಮಾಡಿ ಹಾಗೂ ಹನುಮಾನ್ ಚಾಲಿಸವನ್ನು ಜಪಿಸಿದರೆ ನಿಮಗೆ ಉತ್ತಮವಾದಂಥ ಫಲದಾಯಕವನ್ನು ಕಾಣಲಿದ್ದೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಓಂ ಎಂದು ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ.